ಅಪಘಾತದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಾವನ್ನಪ್ಪಿರುವಂತಹ ಪ್ರಕರಣ ಈಗ ಕರ್ತವ್ಯದ ಒತ್ತಡಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಭಾವನಾ ಬಲಿಯಾಗಿದ್ದಾರೆ. ತುಮಕೂರಿನಲ್ಲಿ ವಿಎ ಭಾವನಾ ಸಾವಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಡಿಸಿ ಶುಭ ಕಲ್ಯಾಣ ವಿರುದ್ಧ ನೌಕರರು ಆಕ್ರೋಶವನ್ನ ಸ್ಫೋಟಗೊಳಿಸ್ತಾ ಇರುವಂತದ್ದು. ಅಪಘಾತದಲ್ಲಿ ವಿಲೇಜ್ ಅಕೌಂಟೆಂಟ್ ಸಾವನ್ನಪ್ಪಿರುವಂತದ್ದು. ಕರ್ತವ್ಯದ ಒತ್ತಡಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಭುವನ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಭುವನ ಸಾವಿಗೆ ನೌಕರರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಭುವನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಕೂಡ ಅವರು ಕೈಗೊಂಡಿರುವಂತದ್ದು. ಈ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗತ್ತೆ. ಅದಾದ ನಂತರದಲ್ಲಿ ಇವರು ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಕರ್ತವ್ಯ ನಿರ್ವಹಿಸುವಂತ ವೇಳೆ ಅಂದ್ರೆ ತುಮಕೂರಿನಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕರ್ತವ್ಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಅವರು ತೆರಳ್ತಾ ಇರ್ತಾರೆ. ಗ್ರಾಮ ಲೆಕ್ಕಾಧಿಕಾರಿ ಭುವನ ಕೇವಲ 24 ವರ್ಷ. ಆ ಸಂದರ್ಭದಲ್ಲಿ ಅವರು ತೆರಳುವಂತಹ ಸಂದರ್ಭದಲ್ಲಿ ಅಪಘಾತದಿಂದ ಇವರು ಸಾವನ್ನಪ್ಪಿರುವಂತದ್ದು. ಅದಾದ ನಂತರದಲ್ಲಿ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗುತ್ತೆ. ಆದ್ರೆ ಅವರು ಕೊನೆ ಉಸಿರೆಳೆದಿರುವಂತದ್ದು. ಕಂಪ್ಲೀಟ್ ಈಗ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲರೂ ಕೂಡ ಇದಾದ ಸಂದರ್ಭದಲ್ಲಿ ಆಸ್ಪತ್ರೆ ಮುಂದೆ ಜಮಾಯಿಸಿರ್ತಾರೆ. ಈ ಸಾವಿಗೆ ನ್ಯಾಯ ಸಿಗಬೇಕು. ಒತ್ತಡಕ್ಕೆ ಅವ್ರಿಗೆ ತುಂಬಾ ಒತ್ತಡ ಆಗ್ತಾ ಇತ್ತು. ಅಂದ್ರೆ ಸಮಯ ಸಂದರ್ಭ ಅಂತ ನೋಡ್ತಾ ಇರ್ಲಿಲ್ಲ. 6 ಗಂಟೆ ಅಂದ್ರೆ 6 ಗಂಟೆಗೆ ಅವರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ ಎಷ್ಟೊತ್ತಾದ್ರೂ ಕೂಡ ಸುಮ್ಮನಿರ್ತಿರ್ಲಿಲ್ಲ. ಅವರು ಕೆಲಸದ ಒತ್ತಡ ಅಷ್ಟು ಮಟ್ಟಿಗಿರ್ತಿತ್ತು. ಪ್ರತಿಭಟನಾ ಸ್ಥಳಕ್ಕೆ ತುಮಕೂರು ಡಿಸಿ ಶುಭ ಕಲ್ಯಾಣ್ ಭೇಟಿ ನೀಡಿದ್ದಾರೆ. ಇನ್ನು ಡಿಸಿ ಬಳಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಪ್ರತಿಭಟನಾ ನಿರತರು. ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತ ಅಧಿಕಾರ ನನಗಿಲ್ಲ ಅಂತಾರೆ ಅವರು. ವರದಿಯನ್ನ ನಾನು ಸರ್ಕಾರಕ್ಕೆ ನೀಡ್ತೀನಿ ಅಂತ ಹೇಳಿದ್ದಾರೆ ಶುಭ ಕಲ್ಯಾಣ್ ಡಿಸಿ ಅವರು. ಆದ್ರೂ ಕೂಡ ಆಕ್ರೋಶ ನಿಲ್ತಾ ಇಲ್ಲ. ಕ್ರಮ ಕೈಗೊಳ್ಳಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಈ ಘಟನೆಗೆ ತಹಶೀಲ್ದಾರ್ ಎಸಿ ನೀವು ಎಲ್ಲರೂ ಕೂಡ ಹೊಣೆಯಾಗಿದ್ದೀರಾ. ತಹಶೀಲ್ದಾರರನ್ನ ಸೋಮವಾರ ಅಮಾನತು ಮಾಡಲೇಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು. ತುಮಕೂರು ಡಿಸಿ ಕಚೇರಿ ಮುಂದೆ ಪ್ರತಿಭಟನಾ ನಿರತರು ಪಟ್ಟು ಹಿಡಿತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ತುಮಕೂರು ಡಿಸಿ ಶುಭ ಕಲ್ಯಾಣ್ ಭೇಟಿಯನ್ನ ಮಾಡ್ತಾರೆ. ಈ ಸಾವಿಗೆ ಕಂಪ್ಲೀಟ್ ಅಧಿಕಾರಿಗಳು ಅಂದ್ರೆ ಈ ಡಿಸಿ ಶುಭ ಕಲ್ಯಾಣ್ ಅವರ ಜವಾಬ್ದಾರಿ ಕೂಡ ಇದರಲ್ಲಿ ಇರುತ್ತೆ. ತಹಶೀಲ್ದಾರ್ ಕೂಡ ಇದರಲ್ಲಿ ಅವರ ಜವಾಬ್ದಾರಿಯನ್ನು ಕೂಡ ಈ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅಮಾನತುಗೊಳಿಸಬೇಕಾಗುತ್ತೆ ಅವರನ್ನು. ಅಷ್ಟು ಒತ್ತಡ ಹೇರ್ತಾ ಇದ್ರು ಅವರು ಇದೆಲ್ಲ ಆರಂಭ ಆದ್ಮೇಲಿಂದ. ಹಾಗಾಗಿನೇ ಈ ಒಂದು ಸಾವಿಗೆ ಅವರೇ ಕಾರಣ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಿಮಗೆ ವ್ಯಾಕ್ಸಿನ್ ಬೇಕು. ನನ್ನ ಮಗಳು ರ್ಯಾಂಕಿಂಗ್ ಬರಬೇಕು. ರ್ಯಾಂಕಿಂಗ್ ಇವತ್ತು ರ್ಯಾಂಕಿಂಗ್ ವರದನಾಯಕನಹಳ್ಳಿಯ ಭುವನ ಮನೆ ಬಳಿ ನೀರುವ ಮೌನ ಆವರಿಸಿಕೊಂಡಿದೆ. ನೆಲಮಂಗಲ ತಾಲೂಕಿನ ವರದನಾಯಕನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ನಿನ್ನೆ ರಾತ್ರಿ ಮೃತ ಭುವನ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯ ಆಗಿದೆ. ವರದನಾಯಕನಹಳ್ಳಿಯ ಭುವನ ಮನೆಯ ಬಳಿ ನೀರವ ಮೌನ ಆವರಿಸಿಕೊಂಡಿದೆ. ನೆಲಮಂಗಲ ತಾಲೂಕಿನ ವರದನಾಯಕನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಕೂಡ ಇವತ್ತು ನೆರವೇರುತ್ತೆ. ನಿನ್ನೆ ರಾತ್ರಿ ಭುವನ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಎಸ್ ಮಹೇಶ್, ಇದಕ್ಕೂ ಕೂಡ ನೋವಿನ ಸಂಗತಿ ಅಂತ ಅಂದ್ರೆ ಈ SIR ಪ್ರಕ್ರಿಯೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿರುವಂತದ್ದು. ಇನ್ನು ಅವರ ಪೇರೆಂಟ್ಸ್ ಆಕ್ರೋಶ ನಿಜಕ್ಕೂ ಕೂಡ ಎಂತವ್ರಿಗೂ ಕೂಡ ಕಣ್ಣಲ್ಲಿ ನೀರ್ ತರಿಸುತ್ತೆ. ಈಗ ತಹಶೀಲ್ದಾರ್ ಅಮಾನತಾಗ್ಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇದೆಯಾ, ಎಷ್ಟು ಮಟ್ಟಿಗಿದೆ ಅಲ್ಲಿ ಪರಿಸ್ಥಿತಿ ಅಂತ? ಎಸ್ ಗಾಯತ್ರಿ, ಏನು ಒಂದು ಕಡೆ ಈಗ ಏನು ಭುವನ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಕಳೆದ ತಡರಾತ್ರಿ ಏನು ತುಮಕೂರಿನಿಂದ ಏನು ಭುವನ ಅವರ ಏನು ಶವವನ್ನ ಕೊಂಡೊಯ್ಯಲಾಯಿತು. ಇವತ್ತು ಅವರ ಸಂಬಂಧಿಕರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದು ನಂತರ 3 ಗಂಟೆ 4 ಗಂಟೆ ಸುಮಾರಿಗೆ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳಿ ಸಂಬಂಧಿಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಈಗ ಏನು ಅದು ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಈಗ ಆಕ್ರೋಶ ಇನ್ನೂ ನಿಂತಿಲ್ಲ. ಯಾಕಂದ್ರೆ ಈ ಒಂದು ಘಟನೆಗೆ ಪ್ರಮುಖ ಕಾರಣ ಕೆಲಸದ ಮೇಲೆ ಅತಿಯಾದ ಒತ್ತಡ ಹಾಕಿರೋದ್ರಿಂದನೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಕಾರಣರಾದಂತ ಏನು ತುಮಕೂರು ತಹಶೀಲ್ದಾರ್ ಆದಂತಹ ಏನು ರಾಜೇಶ್ವರಿ ಏನಿದ್ದಾರೆ ಅವರನ್ನ ಏನು ಸಸ್ಪೆಂಡ್ ಮಾಡ್ಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಕೂಡ ಈ ಒಂದು ಪಟ್ಟ ನಡೆದಿರ್ತಕ್ಕಂಥದ್ದು. ಅಂದ್ರೆ ಅಹೋರಾತ್ರಿ ಧರಣಿ ನಡೆಸಿದರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅವರು ಏನು ಈ ಒಂದು ಒತ್ತಡಕ್ಕೆ ಕಾರಣರಾದಂತ ತಹಸೀಲ್ದಾರ್ ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಅಚಲದ ನಿರ್ಧಾರದಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಂದ್ರೆ ಏನು ಇವರ ಪ್ರತಿಭಟನೆ ಏನಿದೆ, ಈ ಒಂದು ಪ್ರತಿಭಟನೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಎಂಬುದು ಮಾತ್ರ ನಿಗೂಢವಾಗಿದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರ್ಯಾಂಕಿಂಗ್ ಬರ್ಬೇಕು, ರ್ಯಾಂಕಿಂಗ್ ಇವತ್ತು ರ್ಯಾಂಕಿಂಗ್